ಮಂತ್ರಾಲಯಕ್ಕೆ ಹೋದ್ಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗದೆ ಯಾರೂ ಬಂದಿರಲ್ಲ. ಹಾಗಿದ್ರೆ ಈ ದೇವಸ್ಥಾನಕ್ಕೂ ರಾಯರಿಗೂ ಇರೋ ಸಂಬಂಧ ಏನು? ಈ ಎಲ್ಲದನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಹಲೋ, ನಮಸ್ಕಾರ ಎಲ್ರಿಗೂ. ರಾಯರು ಮಂತ್ರಾಲಯಕ್ಕೂ ತೆರಳೋಕ್ಕೂ ಮುನ್ನ ಈ ದೇವಸ್ಥಾನ ಇರೋವಂಥ ಒಂದು ಜಾಗದಲ್ಲಿ ಒಂದು ಗುಹೆ, ಆ ಗುಹೆ ಒಳಗಡೆ ರಾಯರು 12 ವರ್ಷಗಳ ಕಾಲ ತಪಸ್ಸನ್ನ ಮಾಡಿರ್ತಾರೆ. ರಾಯರು ತಪಸ್ ಮಾಡ್ತಾ ಇದ್ದಂಥ ಸಮಯದಲ್ಲಿ ಆಂಜನೇಯ ಸ್ವಾಮಿ ಪಂಚಮುಖಿ ಅವತಾರದಲ್ಲಿ ಪ್ರತ್ಯಕ್ಷರಾಗಿ ಆಶೀರ್ವಾದ ಮಾಡ್ತಾರೆ. ತದನಂತರ ರಾಯರು ಅವರು ತಪಸ್ ಮಾಡ್ತಿದ್ದಂಥ ಬಂಡೆಗೆ ಪಂಚಮುಖಿ ಆಂಜನೇಯ ಸ್ವಾಮಿಯ ಆಕಾರನ ಕೊಡ್ತಾರೆ. ಅವತ್ತು ಅವರು ಕೆತ್ತಿದಂತಹ ವಿಗ್ರಹವೇ ಇಂದು ಪಂಚಮುಖಿಯಾಗಿದೆ. ಈ ದೇವಸ್ಥಾನ ಇರೋ ಜಾಗನ ಗಾಣದಾಳ ಅಂತ ಕರೀತಾರೆ. ದೇವಸ್ಥಾನ ತುಂಬ ಅದ್ಭುತವಾಗಿದೆ, ಒಂದು ಬೆಟ್ಟದ ಮೇಲಿದೆ. ಹಾಗೆ ದೇವಸ್ಥಾನದಿಂದ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ.